ಅದೆಲ್ಲ ನಾನ್ ವೆಜ್ ಅಲ್ಲ ಅಷ್ಟು. ಇದು ಚಿಕನ್, ಇದು ಇದು ಟೊಮಾಟೊ, ಅದು ಸೊಪ್ಪು, ಅದು ಸೊಪ್ಪು, ಇದು ಅದು ಮನೆಗೆ ನಮಗೆ ಅಂದ್ಬಿಟ್ಟು ಕೋಳಿ ಕೊಟ್ಟು ಕೋಳಿ ನಮ್ಗೆ ಕೊಟ್ಟಿದೆ. ಸೊ ಯಾ ಗೈಸ್, ಆಲ್ರೆಡಿ ಇವಾಗ ಟೈಮ್ 2 ಗಂಟೆ ಆಗಿದೆ ಆ್ಯಂಡ್ ನಾನು ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದಿದ್ದೇನೆ. ಹಾಲಲ್ಲಿ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ಆ್ಯಂಡ್ ಸಂಜೆ ಮೇಲೆ ನಮ್ಮ ಅಜ್ಜಿ ಎಲ್ಲರೂ ಬರ್ತಿದ್ದಾರೆ. ಆ್ಯಂಡ್ ಅದಾದಮೇಲೆ ಕಾರ್ ಡೆಕೋರ್ ಹತ್ರ ಏನಾಗುತ್ತೆ ಅಂತ ವಿಚಾರಿಸ್ಬೇಕು. ಸೊ ನನಗಂತೂ ಫುಲ್ ಹೆವಿ ನಿದ್ದೆ ಅಂದರೆ ನಿದ್ದೆ, ಯಾಕಂದರೆ ಇವಾಗ ಮತ್ತೆ ಇವತ್ತು ನೈಟು ಲೇಟ್ ಆಗುತ್ತಾ, ಮತ್ತು ನನ್ನ ಬೆಳಗ್ಗೆ ಎಕ್ಸಾಮ. ಸೊ ಫುಲ್ ನಾಳೆ ಕಾಯ್ತಾಯಿದ್ದೀನಿ ನಾನು, ಬಿಕಾಸ್ ಸ್ಯಾಟರ್ಡೇ ನನಗೆ ಎಕ್ಸಾಮ್ ಇಲ್ಲ. ಸೊ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋ ಥರ. ಸೊ ಈಗ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಅದಾದಮೇಲೆ ಸೆಲೆಬ್ರೇಷನ್ ಏನು ಎತ್ತ ಅಂತ ಎಲ್ಲ ನೋಡೋದು. ಸೊ ಈಗ ಅಡುಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಮಟನ್ ಸಾಂಬಾರ್, ಅದು ಬಿರಿಯಾನಿ. ನಾನು ಮಲ್ಕೊಳಕ್ಕೆ ಹೋಗಿದ್ದೆ, ಆಮೇಲೆ ಮತ್ತೆ ತಿರ್ಗಾ ಎದ್ದು ಬಂದ್ಬಿಟ್ಟೆ. ಯಾವಾಗಲೂ ನಮ್ಮ ಅಪ್ಪ ಅಮ್ಮ ರೂಮ್ ಸೇರ್ಕೊಂತೀಯ ಯಾವಾಗ ನಿದ್ದೆ ಮಾಡ್ತಿರ್ತೀಯ ಅಂತ ಅನ್ನೋರು ಇವತ್ತು ಹೋಗಿ ಮಲ್ಕೊ ಅಂತಿದ್ದಾರೆ. ನಾನು ಮಲ್ಕೋತಲ್ಲ. ಮಕ್ಕಳನ್ನ ಕೇರ್ ಮಾಡೋವಾಗ ಕೇರ್ ಮಾಡ್ತಾರೆ ಅನ್ಸಲ್ಲ, ಉಳಿದಾಗ ನಾನು ಹುಡುಗರು ಅಂತಾರೆ ಅಷ್ಟೇ. ನಾವು ಎಷ್ಟು ಮಾಡಿದ್ರೆ ನಮ್ಮ ಕಿವಿ ಬೆಳೆದೇ ಇಲ್ಲ ಅಂತಿಲ್ಲ. ಕೆಲಸ ಇರೋ ಟೈಮಲ್ಲಿ ಮಲ್ಕೊ ಅಂದರೆ ಹೆಂಗೆ ನಿದ್ದೆ ಬರುತ್ತೆ? ಇವಾಗ ಓದಕ್ಕೆ ನಾನು ಹೆಂಗಿದ್ರು ನೈಟ್ ಎದ್ದೊಳ್ಬೇಕು. ಏನಂದ್ರೆ ಇವಾಗ ಬರ್ಡೇ ಕೆಲಸ, ನಿದ್ದೆ ಯಾಕೆ ಬರ್ತಾ ಇಲ್ಲ? ನಿದ್ದೆ ಬರ್ತಾ ಇದೆ, ಬಟ್ ಮಲ್ಕೊಂಡ್ಬಿಟ್ರೆ ಆಮೇಲೆ ಮತ್ತೆ ತಿರ್ಗಾ ಏನೋ ಎದ್ದಿದ್ರೆ ಈ ಕೆಲಸ ಮಾಡ್ಬಿಡ್ಬೋದಿತ್ತು. ಬೆಳಗ್ಗೆ ನಾವು ರಾತ್ರಿ ಬಿಟ್ಕೊಂಡು ಬೆಳಗ್ಗೆ ದೀಪ ಮಾಡ್ಕೊಂಡಿದ್ರು ನಮ್ಗೆ ನಡೀತಾರೆ. ನಿಮ್ಗೆ ಹಂಗೆ ನಡೆಯಲ್ಲ, ಅದಕ್ಕೆ ಹೋಗಮ್ಮ ಫ್ರೀ ಇದೆ ಮನಸ್ಬಿಡು ಅಂತ. ನಾವು ಫ್ರೀ ಏನೂ ಇಲ್ಲ, ಇವಾಗೂ ಇವ್ರಿಗೆ ಅಡುಗೆಗೆ ಹೆಲ್ಪ್ ಮಾಡಿದ್ರೆ ಆ ಕೆಲಸ ಆಗುತ್ತೆ. ನೆಕ್ಸ್ಟು 2:30 ಆಯಿತು. ನೈಟು ಎಕ್ಸಾಮ್ಗೆ ಓದ್ಕೋತೀನಿ. ಗಾಡಿ ಓಡಿಸ್ಬೇಕು, ನಿದ್ಗಳು ಕೆಟ್ಕೊಂಡು ಗಾಡಿ ಓಡಿಸೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸೊ ಇದು ಇಟ್ಸ್ ಬಿರಿಯಾನಿ. ಆಮೇಲೆ ಇನ್ನ ಇಲ್ಲಿ ಆಮೇಲೆ ಆಮೇಲೆ ಫ್ರಿಜ್ಜಲ್ಲ. ಸೊ ಇಲ್ಲಿ ಕಬಾಬ್ ಕಲಿಸಿ ಇಟ್ಟಿಟ್ಟಿದ್ದಾರೆ. ಇನ್ನು ಮೊಟ್ಟೆ ಬೇಯಿಸ್ಬೇಕು. ಸೊ ನಿನ್ನೆ ಅವ್ನು ಕೊಟ್ಟಿರೋ ಇದರಲ್ಲೇ ಇವತ್ತು ಮೊಟ್ಟೆ ಬೇಯಿಸಿ ಟ್ರೈ ಮಾಡೋಣ. ಸೊ ಗೈಸ್, ಇವಾಗ 9 ಆ್ಯಕ್ಚುಲಿ ರೆಡಿ ಆಗಬೇಕಿತ್ತು. ನನ್ನ ತಮ್ಮ ಫ್ರೆಂಡ್ಸ್ ಬಂದುಬಿಟ್ರು, ಫ್ರೆಂಡ್ ಮತ್ತು ಅವ್ರ ಅಮ್ಮ ಬಂದರು. ಸೊ ನೆಕ್ಸ್ಟ್ ಇನ್ನೊಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ. ಅವನು ಡೆಕೋರ್ ಸ್ಟಾರ್ಟ್ ಮಾಡ್ಕೊತಾನೆ ಆ್ಯಂಡ್ ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಇನ್ನೊಬ್ಬ ಫ್ರೆಂಡ್ ಬರ್ತಿದ್ದಾನೆ. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಂದರು ಯಾರೋ ಬಂದರು. ನೋಡಿ ಅಜ್ಜಿ ಇಲ್ಲಿ ಮೊಟ್ಟೆ ಸುಲಿಯುತ್ತಿದ್ದಾರೆ. ಇಷ್ಟು ಕೆಲಸ ಹಾಂ. ಸೊ ಕಬಾಬ್ ಹಾಕಬೇಕು. ಇನ್ನೆಲ್ಲ ಊಟಕ್ಕೆ ಹಾಕ್ತಿದ್ದಾರೆ. ಸಾರಿ ಊಟಕ್ಕೆ ಕೂತಿದ್ದಾರೆ. Happy birthday to you. Side ಗೈಸ್, ಇವಾಗ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ತದೆ.
ಇಲ್ಲ ಟೈಮಿಟ್ ಹೋಗ್ತಾ ಇದ್ದೀವಿ. ಹೋಗ್ತಾರಂತೆ ಬರಲ್ಲ ಚಂದನ. ಏನಿಲ್ಲ ಸರಿ ಆಯ್ತು. ಇರೋ ಬೇಗ ಅಂತ ಕಾಯ್ಸ್ಕೊಳ್ತೀವಿ. ತಲೆ ಬಸ್ಕೊ, ಆರಾಮಾಗಿ ತಲೆ ಬಸ್ಕೊ. ಏನು ಮಚ್ಚ, ಹೆಂಗೆ ಅನಿಸ್ತಿದೆ ಪ್ಲ್ಯಾನು? ಏನಿಲ್ಲ ಮಚ್ಚ, ಡೈರೆಕ್ಟ್ ಮನೆ ಹೋಗೋದು ದಬಕ್ ಅನ್ನೋದು ಅಷ್ಟೇ. ಅಷ್ಟೇನಾ? ನಿಮ್ಗೆ ತೊಂದರೆ ಆಗ್ತಿದ್ಯಾ? ಏನಿಲ್ಲ ಮಚ್ಚ. ಓಕೆ, ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸೊ ಯಾಕೆ ಇವಾಗ ಬರ್ಡೇದು ಅವನ ಪ್ರಕಾರ ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಆಯಿತು. ಸೊ ಇವಾಗ ನಾವು ಸರ್ಪ್ರೈಸ್ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದೇವೆ. ಅದೆಲ್ಲ ಆಡೋಕ್ಕಾಗಲ್ಲ, ನೆಕ್ಸ್ಟ್ ಡೇ ಮಾಡೋಣ. ನೀನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಬಾ, ಅವಾಗ ಆಡೋಣ. ಸೊ ಈಗ ನಾವು ಎಲ್ಲರೂ ಹೊರಡ್ತಾ ಇದ್ವಿ. ಹೆಂಗೆ ಅನಿಸ್ತದೆ? ಸೂಪರ್ ಇದೆ. ಥ್ಯಾಂಕ್ ಯು. ಸೊ ಯಾಕೆ ಇವಾಗ ಟೈಮ್ 10:30 ಆಗಿದೆ ಆ್ಯಂಡ್ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅವ್ನಿಗೆ ಸರ್ಪ್ರೈಸ್ ಮಾಡೋಕ್ಕೆ. ನನ್ನ ಪ್ರಕಾರ ಹ್ಯಾವ್ ನೋ ಕ್ಲೂ ಅಬೌಟ್ ಇಟ್. ಲೆಟ್ಸ್ ಸಿ, ಹೋಪ್ ಇಫ್ ಮದ್ ಬೆಸ್ಟ್. ಹಾಂ, ಓ ನನಗೆ ಇರು ಅಂದಿದ್ದ. ಹೇಳು, ನಮ್ಗೊಂದು ಮಾಡು. ಓಕೆ, ಕರ್ಕಳಿಸ್ತದೆ ಇವಾಗ ಇವಾಗ ಅರ್ಜೆಂಟ್ ಮಾಡಿ. ನೀನು ಬೆಳ್ಳಿ ಬಾಕೆ ಮರ್ತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸೊ 2 ಕೇಕು. ನನ್ನ ಫ್ರೆಂಡ್ಸು ಆಲ್ರೆಡಿ ಚಂದನ ಕರ್ಕೊಂಡು ನನ್ನ ಫ್ರೆಂಡ್ಸ್ ಹೋಗಿದ್ದಾನೆ ಆಟೋದಲ್ಲೊಂದು. ನೆಕ್ಸ್ಟು ನಾವು. ಸೊ ಗೋಯಿಂಗ್. ಚೆನ್ನಾಗೈತೇನಮ್ಮ ಬಂಗಾರಮ್ಮ? ಚೆನ್ನಾದ? ಇಂಥ ಬರ್ತಡೇ ಮಾಡಿಸಿದ್ಯಾ? ಮಾಡಲಿ ಮಾಡಲಿ, ಹೆಚ್ಚು ಅದೃಷ್ಟ ಬರಲಿ. ಬರ್ತಾನೆ. ಅಲ್ಲ ಬರ್ತಾ ಬಾಯಿನ ಜೊತೆ ಕರ್ಕೊಂಡ್ ಬಂದ್ರೆ ಯಾರನ್ನ ಅದನ್ನ ಬರ್ತಡೇ ಅಂತಾರ? ಬರ್ತಡೇ ಬಾ ಹೆಂಗ್ ಬರ್ತಾನೆ ನೋಡ್ರಿ. ಇದು ಮಾಡಬೇಕಪ್ಪ, ಏನೋ ಮಾಡ್ಬೇಡ ನೋಡ. ಏನು ಮಚ್ಚ ಇದು? ಏನು ಕಾ ಬಾರ ನಿಂಗೆ ಸರ್ಪ್ರೈಸ್. ಏನು ಬರೀ 3 ಜನನಾ? 3 ಜನ ನಮ್ಮಪ್ಪ, ನಾವೆಲ್ಲ ಇರೋದೇ ಕೂರ್ಲೈತು. ಕುತ್ಕೊಳ್ಳೋ ಗಾಡಿ ಶಿಷ್ಯ ಸೆಂಟರ್ ಹಾಕೊಳ್ಳೋ. ನಾನು ಹೆಂಗ ಕೂತ್ಕೊಳ್ಳೆ? ಇರ್ಲಿ ಸುಮ್ಮನೆ ಕಣ್ಣು ಏನಾಗಲ್ಲ. ಹಾಯ್, ಹೆಂಗನ್ಸ್ತಿದೆ? ಪರವಾಗಿಲ್ಲ ಅಳ್ಬೇಡ ಬಿಡು. ಪರವಾಗಿಲ್ಲ ಅಳ್ಬೇಡ. ನಿಮ್ಗೆ ಹೆಂಗಿತ್ತು ಬರ್ಡೇ? ಜಾಲಿ ನಮ್ಮ ಹುಡುಗ ಅಂತ ಖುಷಿ ಆಗ ನಾವು ಸಾಕು. ಥ್ಯಾಂಕ್ ಯು ಬಂದಿದ್ದಕ್ಕೆ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಬೋಡ ಅಲ್ಲ ನಮ್ಮ ಬೋಡಾಗೆ ಮಾಡಿಲ್ಲ ನೀವು. ಹೋಗ್ತೀನಿ ಅಲ್ಲಿ ಹೋಗ್ತೀನಿ. ಹೆಂಗಿತ್ತು ಬರ್ಡೇ? ಬರ್ಡೇ ಅಂತ ಸೂಪರ್ ಆಗಿತ್ತು. ಏನಂತ ಹೇಳ್ತೀರಾ ನಿಮ್ಮ ಫ್ರೆಂಡ್ಗೆ? ನಮ್ಮ ಫ್ರೆಂಡ್ ಯಾವತ್ತೂ ಸೂಪರೇ. ನಂಗೆ ಬೇಜಾರೇನಂದ್ರೆ ನನ್ನ ಫ್ರೆಂಡ್ ನಂಗೆ ರಿಟರ್ನ್ ಗಿಫ್ಟ್ ಕೊಟ್ಟು. ನೀವೇನು ಗಿಫ್ಟ್ ಕೊಟ್ರಿ? ಏನ್ರಿ ಗಿಫ್ಟ್ ಕೊಟ್ರಿ? ನಾವೇನು ಕೊಟ್ಟಿಲ್ರಿ, ನಾವು ಬಂದಿದ್ದೆ ದೊಡ್ಡ ಗಿಫ್ಟ್. ನೀನು ಹೇಳ, ಹೆಂಗಿತ್ತು ಬರ್ಡೇ? ಹೆಂಗನ್ಸ್ತು? ಫೈನಲಿ ಬರ್ಡೇ ಮುಗೀತು ಗಾಯ್ಸ್. ಬರ್ಡೇ ಪರ್ಫೆಕ್ಟಾಗಿ ಬರ್ಡೇ ಮುಗೀತು. ಸೊ ಈಗ ಮನೆಗೆ ಹೋಗೋಣ ಬನ್ನಿ.